Okay, let's go. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಲೋಟ ರಾಗಿ ಗಂಜಿನ ಕುಡಿಯುವಂಥ ಅಭ್ಯಾಸವನ್ನು ನಾನು ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಲೋಟ ರಾಗಿ ಗಂಜಿ, ಹಾಗೆ ಒಂದು ಲೋಟ ಟೀನ ಕುಡಿದ್ಬಿಟ್ಟು ನನ್ನ ಡೇನ ಸ್ಟಾರ್ಟ್ ಮಾಡಿ, ಮಧ್ಯಾಹ್ನ ಊಟಕ್ಕೆ ನನ್ನ ಮಗನಿಗೆ ರೆಡಿ ಮಾಡಿಬಿಟ್ಟು, ಮನೆ ಮುಂದೆ ರಂಗೋಲಿನ ಹಾಕಿಬಿಟ್ಟು, ಪಕ್ಕದ ತುಳಸಿ ಗಿಡ ಆಗಿರಬಹುದು, ಹೂವಿನ ಗಿಡಗಳನ್ನು ನೋಡಿದೆ. ತುಂಬಾ ಖುಷಿಯಾಯಿತು ಹೂಗಳನ್ನು ನೋಡಿ. ಯಾವುದೇ ಹೂವಾಗಿರ್ಬೋದು, ಹಣ್ಣುಗಳಾಗಿರ್ಬೋದು, ನಾವು ಸಾಕಿದಂಥ ಹೂಗಳು ಬಿಟ್ಟರೆ ತುಂಬಾ ಖುಷಿಯಾಗುತ್ತೆ. ಫೈನಲಿ ನಾನು ನಮ್ಮ ಅಮ್ಮ ಊರಿಂದ ಬರೋದನ್ನ ವೆಯ್ಟ್ ಮಾಡ್ತಾ ಇದ್ದೆ. ಯಾಕೆಂದರೆ ನಾನು ಒಂದು ಫಂಕ್ಷನ್ಗೆ ಇವತ್ತು ಹೊರಟಿದ್ವಿ. ನಾನು ಮತ್ತು ನನ್ನ ಚಿಕ್ಕ ಮಗ, ಅಮ್ಮ 3 ಜನನೂ ಒಂದು ಆಟೋ ಹತ್ಕೊಂಡು ಆ ಫಂಕ್ಷನ್ಗೆ ಹೊರಟ್ವಿ. ಏನು ಫಂಕ್ಷನ್ ಅಂತ ಹೇಳಿದ್ರೆ, ನಾವು ಮಂತ್ಲಿ ಒಂದು ಚೀಟಿನ ಹಾಕ್ತಾಯಿದ್ವಿ. 1000 ರುಪೀಸ್ದು ಚೀಟಿನ ಹಾಕ್ತಾಯಿದ್ವಿ. ಆ ಚೀಟಿ ಲಾಟ್ರಿ ಮಂತ್ಲಿ ಒನ್ ಡೇ ಸ್ಟಾರ್ಟ್ ಮಾಡ್ತಾಯಿದ್ರು. ಆ ಒನ್ ಡೇಯಲ್ಲಿ ಯಾರಿಗೆ ಲಾಟ್ರಿ ಬಂದಿದೆ ಆ ಲಾಟ್ರಿನ ಕೊಡ್ತಾಯಿದ್ರು. ಇದೇ ನೋಡಿ ಈ ಫಂಕ್ಷನ್ನು. ನಮಗೆ ಲಾಟ್ರಿ ಚೀಟಿ ಮುಗಿದ್ರೂ ಹಣ ಕೊಟ್ಟಿರಲಿಲ್ಲ ಅಂತ ಹೇಳ್ಬಿಟ್ಟು, ಇದನ್ನು ಹೊಸದಾಗಿ ಚಿಕ್ಕಮಂಗ್ಳೂರಲ್ಲಿ ಈ ಬ್ರಾಂಚ್ನ ಓಪನ್ ಮಾಡಿದ್ದಾರೆ. ಹಾಗಾಗಿ ನಾವು ಇಲ್ಲಿಗೆ ಬಂದ್ವಿ. ಈ ಥರ ಒಂದು 5 ವೀಲನ್ನು ಇಟ್ಟಿರ್ತಾರೆ. ಆ ವೀಲನ್ನು ತಿರ್ಸಿ ಆ ನಂಬರು, ಅದರಲ್ಲಿ ಯಾವ ನಂಬರ್ ಬಂದಿರುತ್ತೆ ಅವರಿಗೆ ಲಾಟ್ರಿನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಹೇಳಿದ್ರು. ಬಟ್ ನಾವು ಒಂದು 10 ಹಳ್ಳಿಲಿ, ನಮ್ಮ ಹಳ್ಳಿ ಕಡೆ ಈ ಲಾಟ್ರಿನ ಹಾಕಿದ್ರು. ಇದುವರೆಗೂ ಒಬ್ಬರಿಗೂ ಲಾಟ್ರಿ ಬಂದಿಲ್ಲ. ನಾವು ಅಲ್ಲಿ ಕೂತಿರೋವಾಗನೇ ಕೆಲವೊಬ್ಬರಿಗೆ ಸೈಟು, ಗೋಲ್ಡ್ ಆಗಿರಬಹುದು, ಕಾರ್ ಆಗಿರ್ಬೋದು, ಎಲ್ಲ ಬಂತು ಅಂತ ಹೇಳಿಬಿಟ್ಟು ಕೆಲವೊಬ್ಬರಿಗೆ ಕಾಲ್ ಮಾಡಿಬಿಟ್ಟು ಅವರಿಗೆ ತಿಳಿಸ್ತಾ ಇದ್ರು, ನಿಮಗೆ ಖುಷಿ ಆಯಿತಾ, ಲಾಟ್ರಿ ಹೊಡೆದಿದೆ, ನಿಮಗೆ ಮನೆ ಬಂದಿದೆ, ಕಾರ್ ಬಂದಿದೆ ಅಂತ ಹೇಳಿಬಿಟ್ಟು. 1,000 ರೂಪಾಯಿಗೆ ನೀವೇ ಯೋಚನೆ ಮಾಡಿ, 10 ಲಕ್ಷ 30 ಲಕ್ಷದ್ದು ಕಾರು, ಸೈಟು ಎಲ್ಲ ಬರುತ್ತೆ ಅಂತ ಹೇಳಿದ್ರೆ ನಂಬುವಂತಹ ಪೆದ್ರು ನಾವಾಗಿದ್ದೀವಿ. ಎಜುಕೇಟೆಡ್ಗಳೇ ಇದನ್ನು ಜಾಸ್ತಿ ನಂಬ್ತಾರೆ. ಯಾವುದೇ ಒಂದು ಚೀಟಿ ಸ್ಕೀಮ್ ಆಗಿರಬಹುದು, ಯಾವುದೇ ಒಂದು ಸಂಸ್ಥೆ ಆಗಿರ್ಬೋದು, ಲಾಭವಿಲ್ಲದೆ ಯಾವುದೇ ಒಂದು ಕಾರ್ಯವನ್ನಾಗಿರ್ಬೋದು, ಸ್ಕೀಮ್ಗಳಾಗಿರ್ಬೋದು, ಕಂಪನಿಯನ್ನು ಓಪನ್ ಮಾಡಲ್ಲ ಅಲ್ವಾ. ಹಾಗೆ ಇದೇ ಥರನೇ ನಾವು ಮೋಸ ಹೋದ್ವಿ ಅನ್ನೋದಕ್ಕಿಂತ ಬ್ಲೈಂಡಾಗಿ ಒಂದು ಚೀಟಿನ ಹಾಕಿದ್ವಿ. ಇದು ನಾನು ಮೋಸ, ಸುಳ್ಳು ಅನ್ನೋ ಹೇಳೋದಕ್ಕಿಂತ ಮುಂಚೆ ಈ ಥರ ಎಲ್ಲ ಚೀಟಿಗಳನ್ನು ನಂಬಿಟ್ಟು ಹಾಕೋದು ನಮ್ಮ ತಪ್ಪಾಗಿರುತ್ತೆ. ಫೈನಲಿ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವು ಬಂದ್ವಿ. ನನ್ನ ಹಸ್ಬೆಂಡು ವೆಯ್ಟ್ ಮಾಡ್ತಾಯಿದ್ರು ಡ್ಯೂಟಿ ಮುಗಿಸ್ಕೊಂಡು. ಹಾಗೆ ಮಾತಾಡಿಸ್ಕೊಂಡು ಮನೆಗೆ ಹೋಗೋಣ ಅಂತ ಹೇಳಿಬಿಟ್ಟು ಸಿಕ್ಕಿದ್ರು. ಹಾಗೆ ನನ್ನ ಮಗ ತುಂಬಾ ಹಠ ಮಾಡ್ತಾಯಿದ್ದ ಏನಾರ ಕೊಡಿಸು ಅಂತ. ನಾನು ನಮ್ಮಮ್ಮ ಇಬ್ಬರೂ ಸ್ವಲ್ಪ ಪರ್ಚೇಸಿಂಗ್ ಇತ್ತು ಮನೆಗೆ. ಎಲ್ಲ ಪರ್ಚೇಸನ್ನು ಮಾಡಿಕೊಂಡು ಬಂದ್ವಿ. ನನ್ನ ಮಗನಿಗೆ ಒಂದು ಬೇಕ್ರಿಗೆ ಕರ್ಕೊಂಡೋದ್ರು ನನ್ನ ಹಸ್ಬೆಂಡು. ನೋಡಿ, ಕೇಕು, ಐಸ್ ಕ್ರೀಮ್ ಎಲ್ಲ ಬೇಕು ಅಂತ ಹೇಳ್ತಾ ಇದ್ದ. ಎಲ್ಲವನ್ನು ಕೊಡಿಸ್ಕೊಂಡು ನನ್ನ ಮಗ ಆಲ್ರೆಡಿ 4:30 ಆಗಿರೋದ್ರಿಂದ ದೊಡ್ಡ ಮಗ ಸ್ಕೂಲಿಂದ ಬಂದಿದ್ದ. ಹಾಗೆ ಮನೆಗೆ ಹೋದ್ವಿ. ಥ್ಯಾಂಕ್ ಯು ಸೋ ಮಚ್.